ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರ ಗೃಹಲಕ್ಷ್ಮಿ ಯೋಜನೆ ಅಡಿ. ಹಾಗಾದರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಸರ್ಕಾರದವರು 50,000ಕ್ಕೂ ಹೆಚ್ಚು ಮಹಿಳೆಯರದು ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದೆಯಾ, ಮುಂದಿನ ತಿಂಗಳಿಂದ ಹಣ ಬರುತ್ತಾ ಬರಲ್ಲ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವಿಷಯ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು, ಎಲ್ಲ ಪಾಯಿಂಟ್ಸು ಕೂಡ ನೀಟಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡಿ, ಮಧ್ಯ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಕೆಲವ್ರಿಗೆ 6ನೇ ಕಂತುವರೆಗೂ ಕೂಡ ಹಣ ಬಂದಿದೆ, ಕೆಲವ್ರಿಗೆ 8ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ, 9ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಆದರೆ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು, ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ ಅಂತ. ನೀವು ಬಂದಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಶಾರ್ಟ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7 ಮತ್ತು 8 ಎರಡೂ ಕೂಡ ಒಟ್ಟಿಗೆ ಸೇರಿಸಿ ಹಾಕ್ಕೊಡ್ತಾರೆ. ಯಾರಿಗೆ 2 ಕಂತಿನ ಹಣ ಬಂದಿಲ್ಲ ಅವ್ರಿಗೆ, ಮತ್ತು 8ನೇ ಕಂತಿನ ಹಣನೂ ಕೂಡ ಅಷ್ಟೇ, ಕೇವಲ ಇನ್ನು ಕೆಲವು ದಿನಗಳಷ್ಟೇ ನಿಮ್ಮ ಖಾತೆಗೆ ಒಂದು ಕ್ರೆಡಿಟ್ ಆಗುತ್ತೆ. ಯಾಕೆಂದರೆ ಆಗಲೇ ಎಷ್ಟೊಂದು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ನೀವು ಸ್ವಲ್ಪ ಜನಕ್ಕೆ ಮಾತ್ರ 8ನೇ ಕಂತಿನ ಹಣ ಬಂದಿಲ್ಲ, ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ಇವಾಗ ನಾನು ಹೇಳೋ ಪಾಯಿಂಟ್ಸ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವಾಗಲೇ 50,000ಕ್ಕೂ ಹೆಚ್ಚು ಜನ ಮಹಿಳೆಯರದು ಗೃಹಲಕ್ಷ್ಮಿ ಯೋಜನೆದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಇಲ್ಲಿ ಯಾರ್ದು ಇವಾಗ ರಿಜೆಕ್ಟ್ ಆಗಿದೆ ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಹೋಗಲ್ಲ. ನಿಮ್ಮದು ಕೂಡ ರಿಜೆಕ್ಟ್ ಆಗಿದೆಯಾ ಆಗಿಲ್ವಾ, ಯಾವ ರೀತಿ ತಿಳ್ಕೋಬೇಕು, ಏನಕ್ಕೆ ರಿಜೆಕ್ಟ್ ಮಾಡಿದ್ರೆ ಎಲ್ಲ ವಿಷಯನೂ ಕೂಡ ಈಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ನೀವೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿದ್ರಿ. ಅರ್ಜಿ ಸಲ್ಲಿಸೋ ಪ್ರೋಸೆಸ್ ಯಾವ ರೀತಿ ಇತ್ತು ಅಂದರೆ, ಕರ್ನಾಟಕ 1, ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋದ್ರಿ, ಅಲ್ಲಿ ಕ್ಯೂವಲ್ಲಿ ನಿಂತಿದ್ರಿ. ಅಲ್ಲಿ ನಿಮಗೆ ರೇಷನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿದ್ರಿ, ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ನ ತೊಗೊಂಡೋಗಿದ್ರಿ. ಇಲ್ಲಿ ನೀವು ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಟ್ಟಿರಲಿಲ್ಲ. ಅಲ್ಲಿ ನಿಮ್ಗೆ ಏನು ಮಾಡಿದೆ ಅಂದರೆ, ನಿಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಎರಡೂ ಕೂಡ ಲಿಂಕ್ ಆಗಿದೆಯಾ, ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ, ಈ ಒಂದು ಪ್ರೊಸೆಸ್ ಎಲ್ಲನೂ ಕೂಡ ನೋಡಿ ಚೆಕ್ ಮಾಡಿ. ನಿಮ್ಮ ಮನೇಲಿ ಯಾರೋ GST ತಗೋತಾ ಇರಾ, IT ಏನಾದರೂ ಫೈಲ್ ಮಾಡ್ತಾ ಇರಾ, ಎಲ್ಲರದು ಕೂಡ ವೆರಿಫೈ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರೋಕ್ಕೆ ಪ್ರಾರಂಭ ಆಯಿತು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಒಂದು ಪ್ರೋಸೆಸಿಂಗ್ ಆಗಿ ಹಣ ಬರೋಕ್ಕೆ ಸ್ಟಾರ್ಟ್ ಆದಮೇಲೂ ಕೂಡ ಇವಾಗ ಕಳೆದ 1 ತಿಂಗಳಿಂದ ಸಾಕಷ್ಟು ಅಪ್ಲಿಕೇಶನ್ಸ್ನ ಸರ್ಕಾರದವರು ರಿಜೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಬಂದ್ಬಿಟ್ಟು, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟ್ರೆಷರಿ ಏನಿದೆಯಲ್ಲ ಕರ್ನಾಟಕದಲ್ಲಿ, ಆ ಒಂದು ಸಂಸ್ಥೆಯಿಂದ ರಿಜೆಕ್ಟ್ನ ಮಾಡಿದ್ದಾರೆ. ಇಲ್ಲಿ ಯಾರ್ದು ಅಪ್ಲಿಕೇಶನ್ ಬಂದ್ಬಿಟ್ಟು DDO ರಿಜೆಕ್ಟೆಡ್ ಅಂತ ಇರುತ್ತೆ, ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇನ್ನು ಮುಂದೆ. ಮತ್ತು ಇದುವರೆಗೂ ಕೂಡ 50,000ಕ್ಕೂ ಹೆಚ್ಚು ಮಹಿಳೆಯರದು ಅಪ್ಲಿಕೇಶನು ಇದೇ ರೀತಿ ರಿಜೆಕ್ಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಇಲ್ವಂತ ತಿಳ್ಕೊಳ್ಳೋಕ್ಕೆ 2-3 ಮೆಥಡ್ ಇರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಈಗ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ DBT ಆ್ಯಪ್ ಅಂತ ಬರುತ್ತೆ, ಅಲ್ಲೋಗೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಕರ್ನಾಟಕ 1, ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ, ಇಲ್ಲೂ ಹೋಗು ಕೂಡ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅಲ್ಲಿ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಇಲ್ವ ಅಂತ ತಿಳ್ಕೊಬೋದಾಗಿರುತ್ತೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಪಡಿತಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.